ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ. ಬನ್ನಿ ನಾವು ಇವತ್ತಿಲ್ಲಿ ಮಸಾಲ ವಡೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾವು ಮೊದಲಿಗೆ ಒಂದು ಗ್ಲಾಸ್ ಕಡಲೆಬೇಳೆನ ಹಾಫ್ ಆನ್ ಅವರ್ 30 ಮಿನಿಟ್ಸ್ 30 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೀವಿ. ಬೇಕಾಗುವ ಸಾಮಗ್ರಿಗಳು: ಹಸಿಮೆಣಸಿನ್ಕಾಯಿ 4, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಖಾರದ ಪುಡಿ ಮತ್ತು ಕರಿಯಲು ಎಣ್ಣೆ. ಬನ್ನಿ ಈಗ ನಾವು ನೆನೆಸಿಟ್ಕೊಂಡಿರೋ ಅಂಥ ಕಡಲೆಬೇಳೆನ ನಾವು ಜಾರಲ್ಲಿ ಹಾಕ್ಕೊಂಡಿದ್ದೀವಿ. ಇವಾಗ ನಂತರ ನಾವು ಇದಕ್ಕೆ ತೊಗೊಂಡಿರೋ ಅಂಥ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ನಂತರ ಕರಿಬೇವು, ಸ್ವಲ್ಪ ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನೀರು ಹಾಕೋಣ. ನೋಡಿ, ನಾವು ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ. ಈ ರೀತಿ ನೀವು ಸ್ವಲ್ಪ ತುಂಬ ಸಣ್ಣಗೆ ರುಬ್ಕೋಬಾರ್ದು, ಈ ರೀತಿ ತರಿಯಾಗಿ ರುಬ್ಕೊಂಡಿರಬೇಕು. ರುಬ್ಕೊಂಡಿರೋದಕ್ಕೆ ಇವಾಗ ನಾವು ಒಂದು ಬಾಣಲಿಗೆ ಸೇರಿಸ್ಕೊಂಡು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ತೊಗೊಂಡಿದ್ವಲ್ಲ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಖಾರ ಮತ್ತು ಜಾಸ್ತಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ವ, ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಎಲ್ಲ ಹಾಕಿದ್ಮೇಲೆ ಈ ರೀತಿ ನೀಟಾಗಿ ಮಿಶ್ರಣ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಉಂಡೆ ಥರ ಮಾಡಿಬಿಟ್ಟು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ನೀವು ಕಾದಿರೋ ಎಣ್ಣೆಗೆ ನೀವು ನಿಧಾನಕ್ಕೆ ಒಂದೊಂದಾಗಿ ಎಣ್ಣೆಯಲ್ಲಿ ತೇಲಿಸ್ತಾ ಬರಬೇಕು. ನೋಡಿ, ತೇಲ್ಸೋವಾಗ ಕೈ ಹುಷಾರು, ಯಾಕಂದರೆ ನೀವು ಕೈನ ಫ್ಲಾಟಾಗಿ ಬಿಡೋದ್ರಿಂದ ಕೈ ಎಣ್ಣೆಯಲ್ಲಿ ಸಿಡಿದ್ಬಿಡುತ್ತೆ. ಹುಷಾರಾಗಿ ಇದು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಒಂದೊಂದಾಗಿ ನಾವು ತೇಲಿಸ್ತಾ ಬರಬೇಕು. ನಿಮಗೆ ವಡೆ ಬ್ರೌನಿಷ್ ಅಂದರೆ ನಿಮಗೆ ಒಂದು ಕಂದು ಬಣ್ಣಕ್ಕೆ ತಿರುಗಿರಬೇಕು. ಆವಾಗಲೇ ನಿಮಗೆ ಕ್ರಿಸ್ಪಿನೆಸ್ ಬರೋದು, ಕ್ರಿಸ್ಪಿಯಾಗಿರುತ್ತೆ, ಕರಮ್ ಅನ್ನೋ ಥರ ಇರುತ್ತೆ. ನೀವು ಇದಕ್ಕೆ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಲ್ಲ, ನೀವು ಇದ್ರ ಜೊತೆಗೆ ಸಬ್ಬಾಕ್ಸಿ ಸೊಪ್ಪು ಹಾಕ್ಕೋಬೋದು, ತುಂಬ ಟೇಸ್ಟಾಗಿರುತ್ತೆ. ಸೊ ಇದನ್ನು ನಾವು ತುಂಬ ಚೆನ್ನಾಗಿತ್ತು. ಸೊ ಮನೆಯವರೆಲ್ಲರೂ ನಮಗೆ ಇಷ್ಟಪಟ್ಟು ನಾವು ಈ ಮಳೆಗಾಲದಲ್ಲಿ ಮತ್ತು ಏನಾದರೂ ಸ್ನ್ಯಾಕ್ಸು ಹೊರಗಡೆ ಜಂಕ್ ಫುಡ್ ತಿನ್ನೋದ್ರ ಬದಲು ಮನೇಲೇ ನಾವು ಈ ರೀತಿ ಮಾಡಿಕೊಂಡು ತಿನ್ಬೋದು. ಇದನ್ನು ನಾವು ಹಸಿ ಮಂಡಕ್ಕಿ ಅಂದರೆ ಹಸಿ ಪೂರಿ ಜೊತೆಗೆ ನಾವು ತಿನ್ಬೋದು. ಸ್ನೇಹಿತರೆ, ನೀವು ಈ ರೀತಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.